ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಬ್ಮರೀನ್ ಯುದ್ಧ ನೌಕೆ ಸೇನಾ ಹೆಲಿಕಾಪ್ಟರ್ ಫೋಟೋ ಟ್ವಿಟರ್ನಲ್ಲಿ ಫೋಟೋವನ್ನ ರಿಲೀಸ್ ಮಾಡಿರೋದು ನೌಕಾಸೇನೆ. ಸಮುದ್ರದ ಅಲೆಗಳ ನಡುವೆ ಮೇಲೆ ಆಳದಲ್ಲಿ ಸನ್ನದ್ಧವಾಗಿರೋದು, ಸಮುದ್ರದ ಎಲ್ಲಾ ಕಡೆಗಳಲ್ಲೂ ಸರ್ವ ಸನ್ನದ್ಧ ಅನ್ನುವಂತಹ ಟ್ವೀಟ್ ಮಾಡಿದೆ. ಭಾರತೀಯ ನೌಕಾಸೇನೆಯಿಂದ ಫೋಟೋ ರಿಲೀಸ್ ಆಗಿದೆ. ನೋಡಿ, ನಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೇವೆ. ಯಾವ ಕ್ಷಣದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ನಾವು ಸರ್ವ ಸನ್ನದ್ಧವಾಗಿ ನಿಂತಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಈಗ ಟ್ವೀಟ್ ಮೂಲಕ ಆ ಫೋಟೋಸ್ಗಳನ್ನು ಬಿಡುಗಡೆ ಮಾಡಿರೋದು ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಂದರೆ ಸಬ್ಮರೀನ್ ಆಗಿರ್ಬೋದು, ಯುದ್ಧ ನೌಕೆ ಆಗಿರ್ಬೋದು, ಸೇನಾ ಹೆಲಿಕಾಪ್ಟರ್ಗಳ ಫೋಟೋಗಳನ್ನು ಈಗ ರಿಲೀಸ್ ಮಾಡಿರೋದು. ಟ್ವಿಟರ್ನಲ್ಲಿ ಫೋಟೋಗಳನ್ನು ರಿಲೀಸ್ ಮಾಡಿದೆ ನೌಕಾಸೇನೆ. ಅಂದರೆ ಸಮುದ್ರದ ಅಲೆಗಳ ನಡುವೆ ಜೊತೆಗೆ ಮೇಲೆ ಮತ್ತೆ ಆಳದಲ್ಲೂ ಕೂಡ, ಅಂದರೆ ಯಾವುದೇ ರೀತಿ ಕುತಂತ್ರವನ್ನ ಮಾಡಿದ್ರೂ ಕೂಡ ಅದಕ್ಕೆ ನಾವು ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ. ಯಾಕೆಂದ್ರೆ ಗಡಿಯಲ್ಲಿ ಈಗ ಉದ್ವಿಗ್ನ ಸ್ಥಿತಿ ಇರೋದ್ರಿಂದ ಕಾಶ್ಮೀರ ಕದನ ವಿರಾಮವನ್ನ ಕೂಡ ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ ಸಂಯಮವನ್ನ ಕಾಪಾಡಿಕೊಳ್ಳುವಂತೆ ಒಕ್ಕೂಟಗಳು ಸಲಹೆಯನ್ನ ಕೊಡ್ತಾ ಇದೆ. ದಾಯಾದಿಗಳಿಗೆ ಯುರೋಪಿಯನ್ ಒಕ್ಕೂಟದ ಸಲಹೆ ಇದು. ವಿದೇಶಾಂಗ ನೀತಿ ಮುಖ್ಯಸ್ಥೆ ಕಾಜಾ ಕಲ್ಲಾಸ್ ಮಾತುಕತೆಯನ್ನ ನಡೆಸಿದ್ದಾರೆ. ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ಥೆಯವರು ಎರಡೂ ದೇಶದ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಎಸ್ ಜೈಶಂಕರ್ ಹಾಗೆ ಪಾಕ್ನ ಇಶಾಕ್ ದಾರ್ಗೆ ದೂರವಾಣಿ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ. ದೂರವಾಣಿ ಮಾತುಕತೆಯನ್ನ ನಡೆಸಿದ್ದಾರೆ ಕಾಜಾ ಖಲ್ಲಾಸ್. ಗಡಿ ಉದ್ವಿಗ್ನತೆಯಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಖಲ್ಲಾಸ್ ಜೊತೆ ಜೈಶಂಕರ್ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಭಾರತ ಆಧಾರರಹಿತ ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಒಂದ್ ಕಡೆ ದಾರ್ ಆರೋಪವನ್ನ ಮಾಡಿದ್ದಾರೆ. ನೋಡಿ, ದೂರವಾಣಿಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಕಾಜಾ ಖಲ್ಲಾಸ್. ಗಡಿ ಉದ್ವಿಗ್ನತೆಯಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ. ಪಹಲ್ಗಾಮ್ ದಾಳಿ ಬಗ್ಗೆ ಖಲ್ಲಾಸ್ ಜೊತೆ ಜೈಶಂಕರ್ ಅವರು ಚರ್ಚೆಯನ್ನ ನಡೆಸಿದ್ರು. ಭಾರತ ಆಧಾರರಹಿತ ಆರೋಪ ಮಾಡ್ತಾ ಇದೆ ಅಂತ ಒಂದ್ ಕಡೆ ದಾರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಪಾಕ್ ವಿರುದ್ಧ ಪ್ರಚೋದನಕಾರಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಭಾರತದ ವಿರುದ್ಧ ಇಶಾಕ್ ದಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಸ್ವಿಸ್ ವಿದೇಶಾಂಗ ಸಚಿವ ಅವರು ಕೂಡ ಈ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ ಜೈಶಂಕರ್ ಜೊತೆ ಸ್ವಿಸ್ ವಿದೇಶಾಂಗ ಸಚಿವರು ವಿಸ್ತೃತ ಚರ್ಚೆಯನ್ನ ನಡೆಸಿದ್ದಾರೆ. ಎಸ್ ಜೈಶಂಕರ್ ಜೊತೆಗೆ ಇಗ್ನಾಜಿಯೋ ಕ್ಯಾಸಿಸ್ ಚರ್ಚೆಯನ್ನ ನಡೆಸಿ ಮಾತುಕತೆಯನ್ನ ಮಾಡಿದ್ದಾರೆ. ಒಂದು ಕಡೆ ಈ ಎರಡೂ ದೇಶಗಳ ನಡುವೆ ಯುದ್ಧದ ಭೀತಿ ಇದೆ. ಒಂದು ಕಡೆ ಪಾಕಿಸ್ತಾನ ಇದರಿಂದ ಬೆದರಿ ಬೆಂಡಾಗಿದೆ. ಹೀಗಾಗಿ ಬೇರೆ ಬೇರೆ ಒಕ್ಕೂಟಗಳ ಸಹಾಯವನ್ನು ಕೂಡ ಪಡೆದುಕೊಳ್ಳೋಕ್ಕೆ ಮುಂದಾಗಿದೆ. ಅಂದರೆ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಥವಾ ಈ ಯುದ್ಧ ಆಗದೇ ಇರುವಂಥ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಬೇಕಾದಂತಹ ಚರ್ಚೆ ಮಾಡುವಂತಹ ರೀತಿಯಲ್ಲಿ ಒಂದಷ್ಟು ಮನವಿಯನ್ನು ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಯುರೋಪಿಯನ್ ಒಕ್ಕೂಟದ ಸಲಹೆ ಕೂಡ ಈಗ ಬಂದಿರುವಂಥದ್ದು ಎರಡೂ ದೇಶದ ನಾಯಕರಿಗೆ.